ಹಾಯ್ ನಮಸ್ತೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಕೊನೆಯವರೆಗೂ ಮಿಸ್ ಮಾಡ್ದಂತೆ ನೋಡಿ. ಈ ಗೌರಿ ಕಡೆ ಮನೆಯವರು ಬಂದೇ ಬಿಟ್ಟಿರ್ತಾರೆ ಗೌರಿಯವ್ರ ಮನೆಗೆ. ಆ ಕಡೆಗೆ ಸರಿತಾ ನೋಡಿದ್ರೆ ಅವಮಾನ ಮಾಡಬೇಕು ಅಂದ್ಕೊಂಡು ನಿಲ್ಲಿಸ್ಕೊಂಡಿರ್ತಾಳೆ. ಆದರೂ ಕೂಡ ಅಷ್ಟೊತ್ತಿಗೆ ಅವ್ರ ತಾತ ಮತ್ತು ಅವ್ರ ಅಜ್ಜಿ ಬಂದು ಇದು ಸಮಯ ಅಲ್ಲ, ಮನೆಗೆ ಕಳಿಸು, ಫಸ್ಟು ಹೊರಗಡೆ ಬರೋಕ್ಕೆ ಹೇಳು ಅಂತ ಕೇಳ್ತಾ ಇರ್ತಾರೆ. ಒಳಗಡೆ ಬಾ ಬಾ ಅಂತ ಕರೆದ್ರು ಕೂಡ ಈ ಸರಿತಾ ಮಾತ್ರ ನನ್ನನ್ನು ಮಿಸ್ ಮಾಡಿಬಿಟ್ಟು ಇವಳು ಹೋಗ್ತಾ ಇದ್ದಾಳ ಅಂದರೆ ವಿವೇಕ್ ಅವರಮ್ಮ ಆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆಗೆ ತಾತ ಅಜ್ಜಿನೂ ಅವ್ರನ್ನ ಹೊರಗಡೆ ಬರೋಕ್ಕೆ ಹೇಳು, ನಾನೇ ಕರೆದಿರೋದು ಅಂತ ಕೂಡ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿತಾ ಹಸ್ಬೆಂಡು ಕೂಡ ಹೌದು, ಇದು ತಪ್ಪು ನೀನು ಮಾಡ್ತಿರೋದು, ಈಗೇನಾದರೂ ಅವ್ರನ್ನ ತಡೆಗಟ್ಟಿದ್ರೆ ನಾಳೆಗೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಏನು ಮಾಡೋದು ನಾವು, ನಾಳೆಗೆ ನಮ್ಮ ಮಾನ ಮರ್ಯಾದೆ ಬೀದಿ ಬರಬೇಕಾ? ನಮ್ಮ ಮನೆಯದು ಬೇಡ, ಅವ್ರನ್ನ ಮನೆ ಒಳಗಡೆ ಬರೋಕ್ಕೆ ಹೇಳು, ಹಾಗೆ ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಹೇಳು. ಇಲ್ಲಿ ತಾತ ಅಜ್ಜಿ ಖುದ್ದಾಗಿ ಕರೆದಿದ್ದಾರೆ ಅಂದರೆ ಏನೋ ಒಂದು ವಿಷಯ ಇರುತ್ತೆ, ಹಿರಿಯರನ್ನು ಆ ಥರ ನಿಲ್ಲಿಸ್ಕೋಬಾರ್ದು ಅಂತ ಸರಿತಾಗಿ ಬುದ್ಧಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಮನೆ ಒಳಗಡೆ ಬಂದೇ ಬಿಡ್ತಾರೆ ಅವರು ಕೂಡ. ಗೌರಿ ಮನೆ ಕಡೆಯವರೆಲ್ಲ ಫುಲ್ಲು ಖುಷಿ ಆಗ್ತಾರೆ, ಗೌರಿ ಮನೆಯವರು ಕೂಡ. ಕಡೆಗೆ ವಿವೇಕ್ ಮತ್ತು ಗೌರಿ ಕೂಡ ಈ ಥರ ಕಿತ್ತಾಡ್ತಾ ಇರ್ತಾರೆ. ಈ ಕಡೆಗೆ ಅದನ್ನು ನೋಡಿ ಫುಲ್ಲು ಖುಷಿ ಪಡ್ತಾರೆ ಗೌರಿ ಮನೆಯವರು. ಹಳೆಯಂದ್ರನ್ನ ನಾನು ಈ ಥರ ಇಷ್ಟಪಡೋಕ್ಕೆ ತುಂಬ ಇಷ್ಟಪಟ್ಟೆ, ನಾನು ಅವರಿಬ್ಬರು ನೋಡಿ ಎಷ್ಟು ಹೊಂದಾಣ್ಕೊಂಡು ಹೋಗ್ತಿದ್ದಾರೆ ಅಂತ ಕೂಡ. ಈ ಕಡೆಗೆ ಗೌರಿ ಕೂಡ ಎಲ್ಲ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಈ ಕಡೆಗೆ ವಿವೇಕ್ ಕೂಡ ಎಲ್ಲ ಕರ್ತವ್ಯವನ್ನು ಮಾಡ್ತಿದ್ದಾನೆ. ಈ ಕಡೆಗೆ ವಿವೇಕ್ ಮತ್ತು ಅವ್ರ ಕಡೆ ಫ್ಯಾಮಿಲಿ ಹುಡುಗರೆಲ್ಲ ತಾತಂಗೆ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆಗೆ ಅಜ್ಜಿಗೆ ಹುಡುಗಿರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆವಾಗ ಅಜ್ಜಿನ ಗೌರಿ ಕೇಳ್ತಾಳೆ, ನಿಮ್ಮ ಸೀಕ್ರೆಟ್ ಏನು, ಇಲ್ಲಿವರೆಗೂ ನೀವು 50 ವರ್ಷ ಒಂದು ಚೂರು ಜಗಳ ಹೇಳ್ದಂತೆ ಹೊಂದಾಣ್ಕೊಂಡು ಯಾವ ಥರ ಹೋಗಿದ್ದೀರಾ ಅಂತ. ಅದಕ್ಕೆ ಹೌದು, ನಮ್ಮಿಬ್ಬರ ಮಧ್ಯೆ ಗುಟ್ಟು ಅನ್ನೋದು ಬರಲೇಬಾರ್ದು, ಗುಟ್ಟು ರಟ್ಟಾದರೆ ಅಲ್ಲೇ ವ್ಯರ್ಥ ಆಗುತ್ತೆ ಅಂತ ಕೂಡ ಅಜ್ಜಿ ಹೇಳ್ತಾಳೆ. ಅದಕ್ಕೆ ತಾತನೂ ಕೂಡ ಹೌದು, ನಮ್ಮಿಬ್ಬರ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ಯಾವತ್ತೂ ಕೂಡ ನನ್ನ ಹೆಂಡತಿಗೆ ಸುಳ್ಳು ಹೇಳಲ್ಲ, ಅವಳನ್ನ ನಾನು ಒಂದು ಮಗು ಥರ ಜೋಪಾನವಾಗಿ ಮಾಡ್ಕೊಬಂದಿದ್ದೀನಿ. ಹಾಗೆ ಕೂಡ ಅವಳು ನನ್ನನ್ನು ಒಬ್ಬ ತಂದೆಯಾಗಿ ಅಂದರೆ ಒಂದು ಮಗುವಾಗಿ ನನ್ನನ್ನು ಕೂಡ ತುಂಬ ಇಷ್ಟಪಡ್ಕೊಂಡು ನನ್ನನ್ನು ಇಲ್ಲಿವರೆಗೂ ಸಾಕಿಕೊಂಡು ಬಂದಿದ್ದಾಳೆ ನಿಮ್ಮ ಅಜ್ಜಿ ಅಂತ ಕೂಡ ಅವರಿಬ್ಬರು ಹೊಂದಾಣ್ಕೊಂಡು ಬಂದಿರೋ ವಿಷಯನ ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆಗೆ ಶ್ಯಾಮಮ್ಮರ ಅಮ್ಮ ಹೇಳ್ತಾ ಇರ್ತಾರೆ, ಹೌದು ಗೌರಿ, ನೀನು ಏನೇ ಡೌಟ್ ಇದ್ದರೂ ಕೂಡ ಅಜ್ಜಿನೇ ಕೇಳು, ಮಿಸ್ ಮಾಡಬೇಡ. ಯಾಕೆ ಹೇಳು, ಅವ್ರಿಗೆ 50 ವರ್ಷ ಮುಗ್ದೋಗಿದೆ ಅಂದರೆ 50 ವರ್ಷದಲ್ಲಿ ಅವರದ್ದು ಏನೇನಾಗಿರುತ್ತೆ ಎಲ್ಲ ವಿಚಾರನೂ ಕೂಡ ನಿಮಗೆ ಹೇಳ್ಕೊಡ್ತಾರೆ, ದಾಂಪತ್ಯದಲ್ಲಿ ಯಾವ ಥರ ಇರಬೇಕು ಅಂತ ಕೂಡ ಹೇಳ್ಕೊಡ್ತಾರೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸರಿತಾ ನೋಡಿದ್ರೆ ಫುಲ್ಲು ಹುಡ್ಕೊಬಿಟ್ಟಿರ್ತಾಳೆ, ಇದೇನಪ್ಪ ಇವಳು ಈ ಥರ ಹೇಳ್ಕೊಡ್ತಿದ್ದಾಳಲ್ಲ ಅಂತ. ಇದೇ ಥರ ಅಜ್ಜಿನ ಮತ್ತು ತಾತನ ಟಿಟೇವ್ ಮಾಡಿಕೊಂಡು ಅವರಿಬ್ಬರ ಮಧ್ಯೆ ಯಾವ ಥರ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಿರ್ತಾರೆ. ಈ ಕಡೆಗೆ ಗೌರಿ ಮನೆಯವರೆಲ್ಲ ಕೂಡ ಅಲ್ಲಿ ಬಂದು VIP ಚೇರ್ ಹತ್ರ ಕೂತಿರ್ತಾರೆ. ಅಲ್ಲಿಗೆ ಸರಿತಾ ಮತ್ತು ಅವರ ಮಗಳು ಬಂದುಬಿಡ್ತಾರೆ. ಆವಾಗ ಇಲ್ಲೇ ಕೂತಿದ್ದೀರಾ, ಇದು VIP ಚೇರ್ ಅಂತ ಹೇಳ್ತಾರೆ. ನೀವ್ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಗೌರಿ ತಂಗಿ ವಾಯ್ಸ್ನ ರೈಸ್ ಮಾಡ್ತಾಳೆ. ಅದಕ್ಕೆ ನಾವು VIP ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೂಡ ಕೇಳ್ತಾಳೆ. ಅದು VIP ಚೇರು, ನಿಮ್ಮಂಥರೆಲ್ಲ ಕೂತ್ಕೊಳ್ಳೋದು ಅಂತ ನಿಮಗೂ ಗೊತ್ತಿಲ್ವಾ ಅಂತ ಹೇಳ್ತಾರೆ. ನಿಮಗೆ ಸಂಸ್ಕೃತ ಇಲ್ವಾ ಅಂದರೆ ಕಲ್ಚರ್ ಇಲ್ವಾ ನಿಮಗೆ ಅಂತ ಕೂಡ ಬೈತಾಳೆ. ಅದಕ್ಕೆ ಅವಳು ಅಂತಾಳೆ, ನಿಮಗೆ ಕಲ್ಚರ್ ಇಲ್ವಾ, ಕೂತಿರೋರನ್ನ ಏಳಿಸ್ತಿದ್ದೀರಲ್ಲ ಅಂತ ಕೂಡ ಗೌರಿಯವರ ತಂಗಿ ಕೇಳ್ತಾಳೆ. ಅದಕ್ಕೆ ಏನು ನಿಮ್ಮ ಹತ್ರ ನಾವು ಕಲ್ಚರ್ ತಿಳ್ಕೊಬೇಕು ಅನ್ನೋದು ನಮಗೆ ಅನಿವಾರ್ಯ ಇಲ್ಲ, ನೀವೇ ತಿಳ್ಕೊಳ್ಳಿ ಅಂತ ಬೈಕೊತಾರೆ. ಅಷ್ಟೊತ್ತಿಗೆ ಗೌರಿಯವರ ಅಪ್ಪ ಅವರ ಅಮ್ಮನೂ ಕೂಡ ನೀನು ಮಾತಾಡಬೇಡ, ನಿಲ್ಲಿಸು, ನೀವು ಪರವಾಗಿಲ್ಲ ಕೂತ್ಕೊಳ್ಳಿ ಅಂದ್ಕೊಂಡು ಅವರೇ ಸೋತ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಈ ಕಡೆಗೆ ಗೌರಿ ಮತ್ತು ವಿವೇಕ್ ಇದೇ ಥರ ತೀಟೆ ಮಾಡಿಕೊಂಡು ಜಗಳ ಆಡ್ತಿರ್ತಾರೆ. ಏ ಪುಣ್ಯವತಿ, ಹೇಳೆ ಅಂತ. ಏಕೆ, ನನ್ನ ಇನ್ನೊಂದು ಸತಿ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ಒಂದು ಸತಿ ಮದುವೆ ಆಗಿರೋದೇ ಸಾಕಾಗಲ್ವಾ ನನಗೆ, ಇನ್ನೊಂದು ಸತಿ ನಿನ್ನ ಬೇರೆ ಮದುವೆ ಆಯ್ತಾರೆ, ನನಗೆ ಜೀವನದಲ್ಲಿ ಖುಷಿನೇ ಹೊಂಟೋಗಿದೆ, ಮತ್ತೆ ನನಗೆ ಖುಷಿ ಸಿಗಬೇಕು ಅಂದರೆ ಏನು, ನಾನು ನಿನ್ನ ಲೈಫಿಂದ ಹೊರಗಡೆ ಹೋಗಬೇಕು ತಾನೇ, ಅಷ್ಟೇ ತಾನೇ, ಸುಮ್ಮನಿರು ಅಂತ ಕೂಡ ಪುಣ್ಯವತಿ ರೇಗಿಸ್ತಾಳೆ. ಅಲ್ಲಿಗೆ ಇಲ್ಲಿ ನಿಂತಿದೆ. ಈ ಕಡೆಗೆ ನೋಡಿದ್ರೆ ಊಟ ಮಾಡಿಲ್ವಲ್ಲ ಇವರು, ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡಿಕೊಂಡು ಇಲ್ಲೇ ಹೋಗ್ತಾ ಬರ್ತಾರೆ. ಅವ್ರನ್ನ ಹೇಳಿಂದ್ರನ್ನೆಲ್ಲ ನೋಡಿಕೊಂಡು ನಿಂತಿರ್ತಾರೆ. ಈ ಕಡೆ ಗೌರಿ ಮನೆಯವ್ರು ನಿಂತ್ಕೋಬೇಕಾದ್ರೆ ವಿವೇಕ್ ಬರ್ತಾ ಇರ್ತಾನೆ. ಅಳಿಯಂದರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ನೀವೇಕೆ ನಿಂತಿದ್ದೀರಾ, ಅಲ್ಲೋ ಕುತ್ಕೋಬೋದಲ್ವಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೌರಿ ತಂಗಿ, ಅಲ್ಲಿ ಕೂತಿರೋರನ್ನ ನೀವೇ ಹೇಳಿಸಿದ್ದು ಅಂದರೆ ನಿಮ್ಮ ಕಡೆಯವರೇ ಹೇಳಿಸಿದ್ದು, ಅಲ್ಲಿ ಕುತ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇಲ್ವಂತೆ, ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಿರ್ತಾಳೆ. ಅದಕ್ಕೆ ಸುಮ್ಮನಿರೆ, ನೀನು ಯಾಕೆ ಈ ಥರ ಮಾತಾಡ್ತೀಯಾ, ಸುಮ್ಮನಿರು ಅಂತ. ಅಷ್ಟೊತ್ತಿಗೆ ಅವ್ರ ಅಳಿಯಂದರು ಅಂದರೆ ವಿವೇಕ್ ಹೇಳ್ತಾನೆ, ಊಟ ಮಾಡಿದ್ರಾ ಅಂತ. ಪರವಾಗಿಲ್ಲ, ನಾವು ನಿಧಾನಕ್ಕೆ ಮಾಡ್ತೀವಿ ಅಂತ. ಇಲ್ಲ ನೀವು ಊಟ ಮಾಡಿ, ಶ್ಯಾಮ್ ನೀವೇ ಕರ್ಕೊಂಡೋಗಿ ಊಟ
ಮಾಡಿಸ್ಕೊಂಡು ಅವನ ಯೋಗಕ್ಷೇಮವೆಲ್ಲನೂ ವಿಚಾರಿಸ್ಕೋಬೇಕು ಅಂತ ಕೂಡ ಶ್ಯಾಮ್ಗೆ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಒಪ್ಕೊತಾರೆ. ಈ ಕಡೆಗೆ ಗೌರಿ ತಂಗಿ ಮಾತ್ರ ಗುರು ಅಂತ ಹೇಳ್ತಾಳೆ. ಈ ಕಡೆಗೆ ಮೋನಿಕಾ ನೋಡಿದ್ರೆ ಇಲ್ಲ, ನನಗೆಲ್ಲ ಸತ್ಯನೇ ಹೇಳೇ ಬಿಡ್ತೀನಿ. ಗೌರಿ ನನ್ನ ಸ್ಥಾನ ಕಿತ್ಕೊಂಡು ನನಗಿಂತ ಹೆಚ್ಚಾಗಿ ಆರ್ಭಟ ಮಾಡ್ತಿದ್ದಾಳೆ. ನಾನು ಯಾಕೆ ಈ ಥರ ಇರಬೇಕು? ಗೌರಿನೇ ಶ್ರಮಿಸಿದ್ದಾರೆ ಅಂದರೆ ಆ ಮನೆ ಮಗ ಅನಿಕೇತ್, ಅವನನ್ನು ಕ್ಷಮಿಸಲ್ವಾ? ನನ್ನ ಮದುವೆ ನಡೆಸಲ್ವಾ ಅವರು? ಇಲ್ಲ, ನಡೆಸ್ತಾರೆ. ನಾನು ಹೀಗೆ ಹೋಗ್ತೀನಿ, ಎಲ್ಲ ವಿಚಾರನ ಹೇಳ್ತೀನಿ ಅಂತ ಕೂಡ ಮೋನಿಕಾ ಈ ಕಡೆ ಬರ್ತಾ ಇರ್ತಾಳೆ. ಈ ಕಡೆಗೆ ಇವ್ರು ನೋಡಿದ್ರೆ ಊಟ ಬಡಿಸ್ಕೊಂಡು ಊಟ ತಿನ್ನೋಕ್ಕೆ ಸಂಕೋಚ ಪಡ್ತಿರ್ತಾರೆ ಗೌರಿಯವ್ರ ಮನೆಯವರು. ಆದರೂ ಕೂಡ ಊಟ ಮಾಡಲೇಬೇಕು, ಅನಿವಾರ್ಯ ಇಲ್ಲ ಅಂದ್ಕೊಂಡು ಊಟ ಬಡಿಸ್ತಾ ಇರ್ಬೇಕಾದ್ರೆ ಶ್ಯಾಮೆ ಮುಂದೆ ನಿಂತ್ಕೊಂಡು ಊಟ ಬಡಿಸ್ತಾ ಇರ್ತಾನೆ. ಈ ಕಡೆಗೆ ಶ್ಯಾಮ್ ಊಟ ಬಡಿಸ್ಬೇಕಾದ್ರೆ ಅವನಿಗೆ ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ನನಗೆ ಕಾಲ್ ಬಂದಿದೆ, ಪರವಾಗಿಲ್ಲ ನೀವು ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಕಡೆಗೆ ಸರಿತುಂಗೆ ಹೋಗ್ಬಿಟ್ಟು ಅಂದರೆ ಅನಿಕೇತ್ ಅವ್ರ ಅಮ್ಮ ಹೇಳ್ತಿರ್ತಾರೆ, ನೋಡು ನೋಡು ಏನು ಆಗ್ತಿದೆ ನಿನ್ನೇ ಎಲ್ಲ ಹೆದರಾಕೊಂಡು ಈ ಥರ ಮಾಡ್ತಿದ್ದಾರೆ. ಈ ಕಡೆಗೆ ಗೌರಿ ಹೇಳಿದ್ಲು ಅವ್ರ ಅಪ್ಪ ಅವ್ರ ಅಮ್ಮನ ಗೌರವದಿಂದ ಕರ್ಕೊಬರ್ತೀನಿ ಅಂತ. ಹಾಗೆ ಕೂಡ ಇವತ್ತು ಗೌರವದಿಂದ ಕರ್ಕೊಬಂದಿದ್ದಾಳೆ ಅಂತ ಸರಿತಾ ಗೆ ಹಾಕೊಡ್ತಾ ಇರ್ತಾಳೆ ಶ್ಯಾಮ್ ಅವ್ರ ಅಮ್ಮ. ಆದಮೇಲೆ ಸರಿತಾ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನಿನ್ನ ಸೊಸೆಯರು ನಾನು ಎಂಗೇಜ್ಮೆಂಟ್ಗೂ ಬರೋಕ್ಕಾಗಲಿಲ್ಲ, ರಿಸೆಪ್ಷನ್ಗೂ ಬರೋಕ್ಕಾಗಲಿಲ್ಲ, ಮದುವೆಗೂ ಬರೋಕ್ಕಾಗಲಿಲ್ಲ, ಮೀಟ್ ಮಾಡಿಸ್ತೀಯ ನಿನ್ನ ಸೊಸೆನಾ ಅಂತ. ಹಾಗೆ ಶ್ಯಾಮ್ ಅವರಮ್ಮ ಹೌದು ನಾವು ಮೀಟ್ ಮಾಡಿಸ್ತೀವಿ, ಗೌರಿ ಬಾರಮೈಲಿ ಇಲ್ಲಿ ಅಂತ ಕರೀತಾರೆ. ಬಂದ ತಕ್ಷಣ ನಮಸ್ಕಾರ ಅಂತ ನಮಸ್ತೆ ಮಾಡ್ತಾಳೆ. ಹಾಗೆ ನಿಮ್ಗೆ ಏನಾದರೂ ಬೇಕಾ, ಜ್ಯೂಸ್ ಕೊಡಲಾ, ಯಾಕೆ ನಿಂತ್ಕೊಂಡೇ ಮಾತಾಡ್ತಿದ್ದೀರಾ, ಕೂತ್ಕೊಂಡು ಮಾತಾಡಿ ಅಂತ ತುಂಬ ಉಪಚರಿಸ್ತಾಳೆ. ಅದಕ್ಕೆ ಅವರು ಫುಲ್ಲು ಖುಷಿ ಪಡ್ತಾರೆ. ಗೌರಿ ನಮಗೆ ಸ್ವಲ್ಪ ಕೆಲಸ ಇದೆ, ನಿಮ್ಗೇನಾದರೂ ಬೇಕಾದರೆ ಸಂಕೋಚ ಇಲ್ಲದಂತೆ ನನ್ನ ಕೇಳಿ ಅಂದ್ಕೊಂಡು ಗೌರಿ ಅಲ್ಲಿಂದ ಹೊರಟೋಗ್ತಾಳೆ. ಆವಾಗ ಸರಿತಂಗೆ ತುಂಬ ಹೊಗಳುತ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲ, ನೋಡು ಈ ಥರ ಸೊಸೆ ಸಿಗಬೇಕು ನಿನಗೆ, ಈ ಥರ ಸೊಸೆ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ಯಾ ಅಂತ. ಈ ಕಡೆಗೆ ಮೋನಿಕಾ ನೋಡಿದ್ರೆ ನಾನೆಲ್ಲ ಸತ್ಯ ಹೇಳೇ ಬಿಡ್ತೀನಿ ಅಂದ್ಕೊಂಡು ಬರ್ತಾ ಇದ್ದಾಳೆ. ಈ ಕಡೆಗೆ ಗೌರಿ ಮತ್ತು ವಿವೇಕ್ ತುಂಟತನ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂದರೆ ಗೌರಿಗೆ ವಿವೇಕ್ ಪ್ರಪೋಸ್ ಮಾಡ್ತಿದ್ದಾನೆ, ಅಂದರೆ ಅತ್ಯುತ್ತಮವಾಗಿ ಪ್ರಪೋಸ್ ಮಾಡ್ತಿದ್ದಾನೆ. ನನಗೆ 7 ಜನ್ಮವಾಗಿ ನೀನೇ ನನ್ನ ಹೆಂಡತಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಹಾಗೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಿಮಗೆ ತಿಳ್ಕೋಬೇಕು ಅಂತ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪದೇ ಪದೇ ಮತ್ತೆ ಬರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.